ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶಿವ ಮಾತಾಡ್ತಾ ಇರೋದು. ಇವತ್ತು ಗುರುಗಳ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಗುರು ಅನ್ನೋ ಎರಡು ಅಕ್ಷರ, ಅದು ಕತ್ತಲಿಂದ ಬೆಳಕನ್ನು ತೋರಿಸುವುದೇ ಗುರು. ಬಟ್ ನಾವು ಗುರುಗಳ ನಿಂದನೆ ಮಾಡಬಾರ್ದು. ಯಾವತ್ತೇ ಆಗಲಿ, ಶರಣರಾಗಲಿ, ಗುರುಗಳಿಗಾಗಲಿ, ನಾವು ತಪ್ಪಾಗಲಿ ನಾವು ಅವ್ರ ಬಗ್ಗೆ ಮಾತಾಡಬಾರ್ದು. ಮಾತಾಡಿದರೆ ಅವರು ಯಾವ ಲೆವೆಲಿಗೆ ಶಿಕ್ಷೆ ಅನುಭವಿಸ್ತಾರೆ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯಳ. ಯಾಕೆಂದರೆ ಆದಿಶಕ್ತಿನೇ ಹೇಳ್ಬಿಟ್ಟಿದ್ದಾಳೆ, ನನ್ನ ನಿನ್ನ ಭೇದ ಭಾವ ಮಾಡುವ ಅಧಮನಿಗೆ ಹುಟ್ಟು ಸಾವಲ್ಲಿ ನರಕ ಹೊಂದಿಸ್ತೀನಿ ಅಂತ ಹೇಳಿದಳ ದೇವಿ. ಏಕೆಂದರೆ ಗುರು ಅನ್ನೋನು ತುಂಬ ದೊಡ್ಡವನವನು. ಯಾಕೆಂದರೆ ನಾವೇ ನೋಡಿದ್ದೀವಿ, ಒಂದು 2-3-4 ವರ್ಷದ ಹಿಂದೆ ಹೋದರೆ ಗುರು ನೀಚ ಸ್ಥಾನಕ್ಕೆ ಹೋಗೋದಕ್ಕೆ ಗ್ರಹದಲ್ಲಿ ಇಡೀ ವರ್ಲ್ಡಲ್ಲೇ ಕೊರೋನಾ ಬಂದು ಇಡೀ ಜಗತ್ತನ್ನೇ ಕಾಡೀತಿ ಅಲ್ವಾ. ನಾವು ನೀವು ಯಾ ಲೆಕ್ಕ. ಹಂಗಾಗಿ ಗುರು ಬಗ್ಗೆ ನಾನು ಸ್ವಲ್ಪ ಅವ್ರ ಬಗ್ಗೆ ತುಂಬ ದೊಡ್ಡದಿದೆ, ಚಿಕ್ಕದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗುರು ನಿಂದನೆ ಮಾಡ್ತಾರೆ ಅಂಥ ನಿಂದಕರಿಗೆ ಇದು. ಗುರು ನಿಂದನೆ ಮಾಡೋರಿಗೆ ಹೇಳ್ತೀನಿ, ಅವನು ಬಲ್ಲಂಥವರಿಗೆ ಸಕ್ಕರೆ, ಬಲ್ಲದಿಲ್ದವರಿಗೆ ಅವನು ಬೆಂಕಿ, ಅಂಥವನೇ ಗುರು. ಮತ್ತು ಗುರು ಏಟೆ ಯಾವ ಥರ ಇರುತ್ತೆ ಅಂದರೆ, ಹಗ್ಗ ಇಲ್ಲದಲೇ ಕಟ್ಟು, ಬೆತ್ತ ಇಲ್ಲದಲೇ ಪೆಟ್ಟು, ಸೀರ ಸಮುದ್ರದಲ್ಲಿ ಹಂಸ ಪಕ್ಷಿ ಥರ ಇರುತ್ತಂತೆ ಅವನ ಏಟು. ಹೆಂಗೆ ಅಂದರೆ ಹಗ್ಗ ಇಲ್ಲದಲೇ ಕಟ್ಟಾಕ್ಬಿಡ್ತಾನೆ ನೋಡಿ. ನಮಗೇನೋ ಒಂದು ಯಾರೋ ಬಂದು ಕಟ್ಟೋಕೆ ಅವಶ್ಯಕತೆ ಇಲ್ಲ, ಅವ್ನು ಕಟ್ಟಾಕೋದು ಆ ರೀತಿಯೇ ಒಂಥರ ಅಗೋಚರವಾಗಿರುತ್ತೆ. ಮತ್ತು ಅವನ ಏಟು ಹೆಂಗಿರುತ್ತೆ ಅಂದರೆ, ಬೆತ್ತ ಇರಲ್ಲ, ಕೈಯಲ್ಲಿ ಏನು ಬಡಿಗೆ ಬೇಕಾಗಿಲ್ಲ, ಅವನ ದೃಷ್ಟಿ ಹಿಂಗಿಟ್ಟ ಅಂದರೆ ಸಾಕು, ಅಲ್ಲಿ ಬಿತ್ತು ಅಂತಲೇ ಒದೆ. ಸೀರ ಸಮುದ್ರದಲ್ಲಿ ಹಂಸ ಪಕ್ಷಿ ಥರ ಇರುತ್ತಂತೆ ಅವನ ಏಟು. ಹಂಸ ಪಕ್ಷಿ ಅಂದರೆ, ಈ ಸೀರ ಸಮುದ್ರ ಅಂದರೆ ಹಾಲು ನೀರು ಒಟ್ಟುಗೂಡಿರುತ್ತೆ. ಹಂಸ ಪಕ್ಷಿ ಅದಕ್ಕೆ ಮಾತ್ರ ಗೊತ್ತಿರುತ್ತೆ. ಹೆಂಗೆ ಅಂದರೆ, ನೀರನ್ನ ಬಿಟ್ಬಿಟ್ಟು ಹಾಲು ಮಾತ್ರ ಅದು ಎಳ್ಕೊಳುತ್ತೆ, ಅದೇ ಹಂಸ ಪಕ್ಷಿ. ಆ ಥರ ಇರುತ್ತಂತೆ. ಇದೇ ಥರ ಚಿದಾನಂದ ಅವಧೂತರು ಸುಮಾರು ವರ್ಷಗಟ್ಟಲೆ ದೇವಿನ ತಪಸ್ ಮಾಡಿ ತನ್ನ ಒಲಮೆ ಮಾಡ್ಕೊಂತಾರೆ. ಎಷ್ಟು 27 ವರ್ಷ ಅವರು ತಪಸ್ ಮಾಡಿ ಹಗಲು ರಾತ್ರಿ ಕುತ್ಕೊಂಡು ದೇವಿನ ಪಡ್ಕೊತಾರೆ. ಪಡ್ಕೊಂಡು ದರ್ಶನ ಆಗುತ್ತೆ ಎಮ್ಮಂದು. ಆದಾಗ ಆ ತಾಯಿ ಹೇಳ್ತಾಳಪ್ಪ, ನಾನು ನಿನಗೆ ದರ್ಶನ ಕೊಟ್ಟಿದ್ದೀನಿ, ಯಾಕೆಂದರೆ ನೀನು ತಪಸ್ ಮಾಡಿದೆಯಾ, ನಾನು ನಿನಗೆ ದರ್ಶನ ಕೊಟ್ಟಿದ್ದೀನಿ. ಆದರೆ ನಿನಗೆ ದೇವಿ ಮಹಾತ್ಮೆ ಅಂದರೆ ನನ್ನ ಚರಿತ್ರೆ ನಿನಗೆ ಗೊತ್ತಾಗಬೇಕು, ನಾನು ನಿನಗೆ ಹೇಳಬೇಕು ಅಂದರೆ ನಿನಗೆ ಗುರು ದೀಕ್ಷೆ ತಗೊಂಬ, ಮತ್ತು ಗುರು ಸೇವೆ ಮಾಡು. ಗುರು ಕರುಣೆ ಇದ್ದರೆ ನನಗೆ ದೇವಿ ಮಹಾತ್ಮೆ ನಿನಗೆ ಜ್ಞಾನ ಸಿಂಧು ಹೇಳ್ತೀನಿ ಅಂತಾಳೆ. ಅದಕ್ಕೆ ಚಿದಾನಂದ ಅವಧೂತರು ಹೇಳ್ತಾರೆ, ಅಲ್ಲಮ್ಮ, ಸಾಕ್ಷಾತ್ ಆದಿಶಕ್ತಿ ನೀನು, ಸರ್ವಕ್ಕೂ ಅನ್ನ ನೀರು ಕೊಡ್ತಿರೋಳು ನೀನು, ಸರ್ವ ಜೀವರಾಶಿಗೆ ಮೂಲ ಕಾರಣಕರ್ತಳು ನೀನು. ನೀನೇ ಇರುವಾಗ ನನಗೆ ಗುರು ಏನಕ್ಕಮ್ಮ, ದಯವಿಟ್ಟು ನೀನು ನನಗೆ ಅದನ್ನು ನಿನ್ನ ಸ್ಟೋರಿ ನನಗೆ ಹೇಳಮ್ಮ, ನಿನ್ನ ಕತೆ ಹೇಳಮ್ಮ ಅಂದಾಗ ಅದಕ್ಕೆ ಆ ಅಮ್ಮ ಹೇಳ್ತಾಳೆ, ಇಲ್ಲಪ್ಪ, ಗುರು ಬೇಕೇ ಬೇಕು, ಅವನಿಲ್ದಲೆ ನಾನು ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತಾಳೆ ಅಮ್ಮ. ಅರಿಯಾದ ಬ್ರಹ್ಮಾದಿಗಳು ಏನೂ ಮಾಡೋಕ್ಕಾಗಲ್ಲಂತೆ ಗುರು ಇಲ್ದಲೆ. ಗುರು ಬಲ ಇಲ್ಲ ಅಂದರೆ ಅವ್ನು ಮುಗೀತವನು ಝೀರೋ, ಅವನಿಗೇನು ಮಾಡೋಕ್ಕಾಗಲ್ಲ. ಹೆಂಗೆ ಅಂದರೆ, ಅರಸನ್ನ ತಿರುಕನ್ನು ಮಾಡ್ತಾನೆ, ತಿರುಕನ್ನು ಅರಸನ್ ಮಾಡೋ ತಾಕತ್ತಿರೋದು ಗುರುಗೆ. ಗುರು ಅಲ್ದಲ್ಲ ಇನ್ನು ಯಾರಿಂದಲ್ಲ. ಮತ್ತು ಈ ಬಟ್ಟೆನ ಬಿಚ್ಚಾಕೋದು ಹೆಂಗೆ ನಿನಗೆ ತಾಯಿ ತಂದೆ ಹೇಳ್ಕೊಡ್ತಾರೆ, ಹಂಗೆ ಈ ಶರೀರನ ಬಿಚ್ಚಾಕೋದು ಹೇಳ್ಕೊಡುವುದು ಒಬ್ಬನೇ ಗುರು. ಅವನು ಬಿಟ್ಟರೆ ಇನ್ನು ಯಾರ ಕೈಯಿಂದಲೂ ಆಗಲ್ಲ. ಆಗ ಚಿದಾನಂದ ಅವಧೂತರು ಒಬ್ಬರು ಸಾಧು ಹತ್ರ ಹೋಗ್ಬಿಟ್ಟು ಸುಮಾರು ತಿಂಗಳುಗಟ್ಟಲೆ ಇದ್ದು ಅವ್ರ ಸೇವೆ ಮಾಡಿ ಅವ್ರದ್ದು ಹತ್ರ ಗುರುದೀಕ್ಷೆ ತಗೊಂಡು ಆಗ ಬಂದು ದೇವಿ ಹತ್ರ ಕುತ್ಕೊಂಡಾಗ ಅಮ್ಮ ದೇವಿ ಮಹಾತ್ಮೆ ಜ್ಞಾನ ಸಿಂಧು ಹೇಳ್ತಾಳೆ. ಈ ದೇವಿ ಮಹಾತ್ಮೆ ತುಂಬ ದೊಡ್ಡದಿದೆ. ನಾನು ನೆಕ್ಸ್ಟ್, ಯಾಕಂದರೆ ಇದು ತುಂಬ ದೊಡ್ಡ ಸ್ಟೋರಿ, ಸ್ವಲ್ಪನೇ ಹೇಳ್ತಾ ಹೋಗ್ತೀನಿ. ನಿಮಗೆ ಗುರು ಬಗ್ಗೆ ದಯವಿಟ್ಟು ಯಾರೇ ಆಗಲಿ ಕೀಳಾಗಿ ಮಾತಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಿಮ್ಮ ಹಣೆ ಬರೋ ಕೆಟ್ಟಿದ್ದೀನಿ ತಿಳ್ಕೊಂಬಿಡಿ. ಗುರು ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಅವ್ರನ್ನ ಯಾವತ್ತೇ ಆಗಲಿ ಕೈ ಮುಗಿರಿ, ಅವ್ರ ಆಶೀರ್ವಾದ ತಗೊಳ್ರಿ, ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಹುಟ್ಟು ಸಾವಲ್ಲಿ ನರ್ಕ ಹೊಂತೀರ. ಜೈ ಗುರುದೇವ.